28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ರಾಜ್ಯದಲ್ಲಿ ನಾವು ಗೆಲ್ತೀವಿ ಅಂತ ಹೇಳಿ ಬಿಜೆಪಿ ಪಾಳಿಯ ಹೇಳ್ತಾ ಇದೆ. ಆದ್ರೆ ಕೇಸರಿ ಪಡೆಗೆ ಹಲವು ಕ್ಷೇತ್ರಗಳಲ್ಲಿ ಟಿಕೆಟ್ ಘೋಷಣೆ ಆದಂತಹ ನಂತರದಲ್ಲಿ ಟೆನ್ಷನ್ ಶುರುವಾಗಿದೆ. ಅಭ್ಯರ್ಥಿಗಳು ಫೈನಲ್ ಆದ ಮೇಲೆ ಬಿಜೆಪಿ ಆತಂಕ ಒಂದಿನ ಕೂಡ ಕಡಿಮೆ ಆಗ್ತಾ ಇಲ್ಲ. ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ಲೋಕಸಭಾ ಕ್ಷೇತ್ರಗಳಲ್ಲಿ ಕಂಟಕದ ಭೀತಿ. 100% ಗೆಲುವಿನ ಬದಲು 50-50 ಅವಕಾಶ ಅನ್ನೋದೇ ಚಿಂತೆ ಸದ್ಯ ಕಾಡ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಚುನಾವಣೆಗೂ ಮೊದಲು ಕೆಲವು ಕ್ಷೇತ್ರಗಳಲ್ಲಂತೂ 100% ಗೆದ್ದು ಬಿಡ್ತಾರೆ ಬಿಜೆಪಿ, ಬಹಳ ಈಸಿಯಾಗಿ ಮೋದಿ ವೇವ್ ನಲ್ಲಿ ಗೆಲ್ಲೋದಕ್ಕೆ ಅವಕಾಶ ಇದೆ ಅನ್ನುವಂಥ ವಾತಾವರಣ ಇತ್ತು. ಬಟ್ ಟಿಕೆಟ್ ಘೋಷಣೆ ಆದ ಮೇಲೆ ಹಾಗಿಲ್ಲ. ಸುಮಾರು 8 ಕ್ಷೇತ್ರ. ಹಾಗಾದ್ರೆ ಆ 8 ಕ್ಷೇತ್ರ ಯಾವುದು? ಅಲ್ಲಿ ಇಂಥದ್ದೊಂದು ಸಿಚುವೇಶನ್ ನಿರ್ಮಾಣ ಆಗೋದಕ್ಕೆ ಏನು ಕಾರಣ ಮಧುಸೂದನ್? ನಿಜಕ್ಕೂ ವಿಜಯಶ್ರೀ, 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅದೇ ಹುಮ್ಮಸ್ಸು. ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಸ್ಥಾನದಲ್ಲೇ ಕುಳಿತುಕೋಬೇಕು, 3ನೇ ಬಾರಿಗೆ ಅವರು ದೇಶದ ಪ್ರಧಾನಿ ಆಗಬೇಕು ಅಂತ ಬಿಜೆಪಿ ನಾಯಕರು ಏನು ಒಂದು ಅಬ್ಬರದ ಪ್ರಚಾರಕ್ಕೆ ಮುಂದಾಗಿದ್ರು. ಒಂದ್ ಕಡೆ ರಾಜ್ಯದಲ್ಲಿ ಇರುವಂತ 28 ಲೋಕಸಭಾ ಕ್ಷೇತ್ರದ ಪೈಕಿ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ ಬಳಿಕ 2ನೇ ಪಟ್ಟಿಯಲ್ಲಿ ಘೋಷಣೆ ಆಗಿರೋ ಅಂತ 20 ಕ್ಷೇತ್ರದಲ್ಲೇ ಒಂದಷ್ಟು ಅಳಕು ನೇರವಾಗಿ ಬಿಜೆಪಿಗರಿಗೆ ಕಾಡ್ತಾ ಇದೆ. ಬರೋಬ್ಬರಿ 20 ಲೋಕಸಭಾ ಕ್ಷೇತ್ರದ ಟಿಕೆಟ್ ಈಗ ಘೋಷಣೆ ಆಗಿದೆ ವಿದ್ಯಾಶ್ರೀ. 2ನೇ ಪಟ್ಟಿಯಲ್ಲಿ JDSಗೆ 3 ಕ್ಷೇತ್ರ ಬಿಟ್ಕೊಟ್ಟಿದ್ದೆ, ಆದ್ರೆ 28ರಲ್ಲಿ 20+3 23 ಆಯ್ತು. ಇನ್ನು 5 ಕ್ಷೇತ್ರ ಬಿಜೆಪಿಗೆ ಬರುತ್ತೆ. ಬಟ್ ಈ ಪಟ್ಟಿ ಘೋಷಣೆ ಆಗೋದಕ್ಕಿಂತ ಮುಂಚಿತವಾಗಿಯೇ ಈಗ ಘೋಷಣೆ ಆಗಿರುವಂತ 20 ಲೋಕಸಭಾ ಕ್ಷೇತ್ರದಲ್ಲೇ 8 ಕ್ಷೇತ್ರಗಳಲ್ಲಿ ಬಿಜೆಪಿಗೆ 50-50 ಅವಕಾಶ ಇದೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಮೊದಲನೇದಾಗಿ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ, ಘೋಷಣೆ ಆಗಿದೆ. ಈ ಕಡೆ DK ಸುರೇಶ್ ಅವರು ಅಖಾಡದಲ್ಲಿ ಇದ್ದಾರೆ. ಅವರು 3 ಬಾರಿ ಸಂಸದರು. ಈ ಬಾರಿ ಮತ್ತೊಮ್ಮೆ ಅವರು ಸಂಸದರಾಗಿ ಆಯ್ಕೆ ಆಗಕ್ಕೆ ಉಮೇದುವಾರಿಕೆ ಸಲ್ಲಿಸಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವರು. ಇಲ್ಲಿ 50-50 ಚಾನ್ಸ್. DK ಸುರೇಶ್ ಅವ್ರನ್ನ ಸೋಲ್ಸೋದು ಅಷ್ಟೊಂದು ಈಸಿ ಅಲ್ಲ. ಅಖಾಡಕ್ಕೆ ಇಳಿಬೇಕಾಗುತ್ತೆ, 24 ಗಂಟೆ 7 ದಿವಸ ಕೆಲಸ ಮಾಡಬೇಕಾಗುತ್ತೆ, ಮತದಾರರ ಮನವನ್ನ ಒಲಿಸಬೇಕಾಗುತ್ತೆ, ಪ್ರಬಲ ಒಕ್ಕಲಿಗ ಸಮುದಾಯದ ಮತಗಳನ್ನ ಕ್ರೋಢೀಕರಣ ಮಾಡಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ ರಾಜರಾಜೇಶ್ವರಿ ನಗರ, ಬೆಂಗಳೂರು ದಕ್ಷಿಣ ಹೊರತುಪಡಿಸಿದ್ರೆ ಬಾಕಿ ಇರುವಂತಹ ಕ್ಷೇತ್ರಗಳೆಲ್ಲ ಗ್ರಾಮೀಣಕ್ಕೆ ಸೇರ್ಪಡೆ ಆಗೋದ್ರಿಂದ ನಗರ ಪ್ರದೇಶಗಳಲ್ಲಿ ಬಿಜೆಪಿಗೆ ವೋಟ್ ಬ್ಯಾಂಕ್ ಇರಬಹುದು, ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಅಂತ ದೊಡ್ಡ ಪ್ರಮಾಣದಲ್ಲಿ ವೋಟ್ ಬ್ಯಾಂಕ್ ಇಲ್ಲ. ಹೀಗಾಗಿ ಇದು 50-50. ಇದನ್ನ ಹೊರತುಪಡಿಸಿದ್ರೆ ತುಮಕೂರು ಈಗಾಗಲೇ ವಲಸಿಗ ಅನ್ನೋ ಒಂದು ಹಣೆ ಪಟ್ಟಿಯಲ್ಲಿ ಸೋಮಣ್ಣ ಅವರು ಅಖಾಡಕ್ಕೆ ಧುಮುಕಿದ್ದಾರೆ. JC ಮಾಧುಸ್ವಾಮಿ ಅವರ ಬಂಡಾಯ ಇದೆ, ಅದನ್ನ ಶಮನಗೊಳಿಸಬೇಕಾಗುತ್ತೆ. ಇತ್ತ ಮುದ್ದು ಹನುಮೇಗೌಡರು ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವರು, ಕಾಂಗ್ರೆಸ್ನ ಅಭ್ಯರ್ಥಿ. ಅಹಿಂದ ವೋಟ್ಸ್ ಆಬ್ವಿಯಸ್ಲಿ ಕಾಂಗ್ರೆಸ್ ಪರ ಚಲಾವಣೆ ಆಗಿ ಪ್ರಬಲ ಒಕ್ಕಲಿಗ ಸಮುದಾಯದ ಮತಗಳು ಕೂಡ ನೇರವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಪರ ಚಲಾವಣೆ ಆಗ್ಬಿಟ್ರೆ 50-50 ಚಾನ್ಸ್ ಇಲ್ಲಿ. ಇದನ್ನ ಹೊರತುಪಡಿಸಿದ್ರೆ ಉಡುಪಿ ಚಿಕ್ಕಮಗಳೂರು ಈಗಾಗಲೇ ಜಯಪ್ರಕಾಶ್ ಹೆಗಡೆ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ. ಅವ್ರಿಗೆ ಅಧಿಕೃತವಾಗಿ ಅನೌನ್ಸ್ ಆಗುತ್ತಾ ಇಲ್ವಾ ಕಾದು ನೋಡಬೇಕಾಗುತ್ತೆ. ಬಟ್ ಬಿಜೆಪಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಮಣೆ ಹಾಕಿದೆ. ರಾಷ್ಟ್ರ ರಾಜಕಾರಣಕ್ಕೆ ಹೊಸ ಮುಖ ಇದು. ಮೊದಲ ಬಾರಿಗೆ ಅವರು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ 50-50 ಚಾನ್ಸ್. ದಾವಣಗೆರೆಯಲ್ಲಿ ಈಗ ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಘೋಷಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ, ಕಾದು ನೋಡಬೇಕಾಗುತ್ತೆ. ಬಟ್ ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಅವರು ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ. ಈಗಾಗಲೇ ಶಿವಮೊಗ್ಗಕ್ಕೆ ಬಂದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಗಾಯತ್ರಿ ಸಿದ್ದೇಶ್ವರ್ ಪರ ಪ್ರಚಾರ ಮಾಡಿದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ಚಿಕ್ಕೋಡಿ, ಬೀದರ್, ಕೊಪ್ಪಳ, ಬಳ್ಳಾರಿ ಈ 4 ಕ್ಷೇತ್ರಗಳು ಕೂಡ 50-50 ಚಾನ್ಸ್ ಇರುವಂತ ಕ್ಷೇತ್ರಗಳು. ಒಂದ್ ಕಡೆ ಹೊಸ ಮುಖ, ಮತ್ತೊಂದ್ ಕಡೆ ಅತಿಯಾದ ಆತ್ಮವಿಶ್ವಾಸ, ಇನ್ನೊಂದ್ ಕಡೆ ಅನುಭವದ ಕೊರತೆ, ಒಂದಷ್ಟು ಬಂಡಾಯ, ಇವೆಲ್ಲ ಫ್ಯಾಕ್ಟರ್ಸ್ ಇರೋದ್ರಿಂದ ಕಾದು ನೋಡಬೇಕಾಗುತ್ತೆ ವಿದ್ಯಾಶ್ರೀ. ಒಟ್ಟಾರೆ 8 ಕ್ಷೇತ್ರಗಳಲ್ಲಿ ಬಿಜೆಪಿಗೆ 50-50 ಅವಕಾಶ ಅನ್ನೋದು ಮೇಲ್ನೋಟಕ್ಕೆ ಕಾಣ ಸಿಗ್ತಾ ಇರುವಂತ ಚಿತ್ರಣ ವಿದ್ಯಾಶ್ರೀ. ಥ್ಯಾಂಕ್ ಯು ಮಧುಸೂದನ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.